ಗೋಲುಕೇಶ್ವರ ಜಾತ್ರಾ ನಿಮಿತ್ತವಾಗಿ ನಿನ್ನೆ ಕಲಾವಿದರು ಈ ವೇದಿಕೆ ಮೇಲೆ ಆಗಿ ಹೋಗ್ಯಾರ. ಹೌದು. ಆ ರಾಮ ದೇವರಂದ್ರ ಏನು, ರಾಮ ಎಂತ ಪವಾಡ ಮಾಡ್ಯಾರ ಅಂತಕ್ಕಂಥದ್ದು ಹೌದು. ನಮ್ಮ ಅರ್ಚನಾ ಮೇಡಮ್ ಅವರು ಹೇಳಿ ಹೋಗ್ಯಾರ. ಅಚ್ಚ ಕನ್ನಡ ಜವಾರಿ ಭಾಷೆಯನ್ನ ಹೌದು ನಮ್ಮ ಸಿದ್ದಪ್ಪ ಕಾಕ ಬಿದ್ರಿ ಸಾಕಿನ ಬಿಳಿಗಿಯವರು ಅವರು ಕೂಡ ಪ್ರವಚನ ಪ್ರತಿಪಾದನೆ ಮಾಡಿ ಹೋಗ್ಯಾರ. ಇವತ್ತಿನ ಡೊಳ್ಳಿನ ಸೇವಾ. ಹೌದು ಡೊಳ್ಳಿನ ಸೇವಾ. ಈ ಒಡ್ಡೋಲಗ ಸೇವಾ ಹೆಂಗೈತಂದ್ರ ಹೆಂಗ್ರಿ ಸರ, ಇದ್ರಾಗಿ ಯಾರು ಏನ ಮಾಡ್ಯಾರ, ಯಾರು ಏನ ಮಾಡಿ ಉಳಿಸಿ ಹೋಗ್ಯಾರ, ಅವ್ರದೊಂದು 4 ಹಿತ ನುಡಿ 4 ಪದ್ಯಗಳನ್ನ ಹಾಡಿ ಹೊಂಟು ಹೋಗುದೈತಿ. ಹೌದು. ಉಭಯ ತಂಡದವರು ಏನ್ ಮಾಡ್ಯಾರು ಈಗಾಗಲೇ ಬಂದು ಹೇಳ್ಯಾರ. ಅವರು ಏನಂತ ಹೇಳ್ಯಾರಿ ಸರ? ನಮ್ಮ ಗಳೂರ್ಗಿ ಕಲಾ ತಂಡ ಮೊದಲಿಗೆ ಬಂದು ಚಾಲು ಮಾಡ್ಯಾರ. ಅವ್ರು ಯಾವ ರೀತಿ ಹೋಗ್ತಾರ ಆ ರೀತಿ ನಾವು ಹೋಗೋಣ ಅಂತಕ್ಕಂತ ಮಾತನ್ನ ಹೌದು ವಾದಿಟ್ಟು ಹೋಗ್ಯಾರ. ಹೌದ್ರಿಪ್ಪ. ಇರ್ಲಿ, ಈ ಗಳೂರ್ಗಿ ಗ್ರಾಮದಾಗ ಒಂದು ಮಾತು ಹೇಳುದೈತಿ. ಏನ್ರಿ ಸರ ಮಾತದು? ಜಗತ್ತಿನಾಗ ಹೌದು ಎಷ್ಟೋ ಮಂದಿ ಗುರು ಮಠದವ್ರು ಆಗಿ ಹೋಗ್ಯಾರ, ಗುರುಗಳಾಗಿ ಹೋಗ್ಯಾರ, ಎಷ್ಟೋ ಮಂದಿ ಶಿಷ್ಯಂದಿರಾಗಿ ಹೋಗ್ಯಾರ. ಆದ್ರ ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನಾಗ ಗುರುಗಳಾದವ್ರು ಬಹಳ ಬಂದಿದಾರ. ಯಾರ್ಯಾರಿ ಸರ್ ಅವರು? ಯಾರು ಆಗಿ ಹೋದ್ರು? ಯಾರಿ ಸರ? ತಾವೊಂದ ಮಾತು ಜೀವನದಾಗ ತಿಳ್ಕೋದೈತಿ. ಹೌದು. ವಿಜಯಪುರ ಪಟ್ಟಣ. ಹೌದು ವಿಜಯಪುರ ಪಟ್ಟಣ. ವಿಜಯಪುರ ಪಟ್ಟಣದಲ್ಲಿ ಆದಿ ಬಣಜಿಗೇರ ಸಮಾಜದವರಾಗಿರ್ತಕ್ಕಂಥ ಹೌದು ಗುರುಸಿದ್ದಪ್ಪ ಶೆಟ್ರು ಮಡಿದಿ ನೀಲವ. ಇವರು ಹೊಟ್ಟಿಲೆ 24 ವರ್ಷ ಮಕ್ಕಳಿಲ್ಲ. ಹೌದು. ಜಗತ್ತಿನಾಗಿರ್ತಕ್ಕಂಥ ಗಿರಿ ಕ್ಷೇತ್ರ ಗೋಕರ್ಣ ಎಲ್ಲಾ ದೇವಾಲಯಕ್ಕೆ ಹೋಗಿ ಬಂದ್ರು. ಯಾವ ದೇವರು ಕಣ್ಣೆತ್ತಿ ನೋಡ್ಲಿಲ್ಲ. ಹೌದು. ಆ ಸಮಯದಲ್ಲಿ ಗುರುಸಿದ್ದಪ್ಪ ಶೆಟ್ರು ಮಡಿದಿ ನೀಲವ ತನ್ನ ಮನ್ಯಾಗ ದುಃಖ ಮಾಡಿ ಹೇಳ್ತಿರ್ತಾಳ. ಏನಂತ? ಭಗವಂತ ಸಾಕಷ್ಟು ಐಶ್ವರ್ಯ ಕೊಟ್ಟಿದಿ, ಸಂಪತ್ತು ಕೊಟ್ಟಿ ಕರೆ ಭಗವಂತ, ಹೌದು ಯಾವ ದೇವರು ನನ್ನ ಹೊಟ್ಟಿಲೆ ಸಂತಾನ ಕೊಟ್ಟಿಲ್ಲ ಅಂತ ಹೇಳಿ ದುಃಖ ಮಾಡಿ ಹೌದು ಮುಂಜಾನೆ ನೆಸ್ಕಿನ ಜಾವ ಎದ್ದು ತಮ್ಮ ಅಂಗಳ ಕಸ ಹೊಡೆದು ಅಂಗಳಕ್ಕೆ ನೀರು ಹೊಡೆದು ಅಂಗಳದಾಗ ರಂಗೋಲಿ ಹಾಕಿ ಒಳ್ಳಿಗೆ ಒಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾಡ್ತಿರ್ತಾಳ. ಏನಂತ ಹಾಡ್ತಾಳ? ಏನ್ರಿ ಸರ? ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಸೂರ್ಯನಾರಾಯಣ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗ್ದೇವ ಅಂತ ಹೇಳಿ ಆ ಶೆಟ್ರ ಮಡಿದ ತಾಯಿ ನಿಲವ್ ಹಾಡ್ತಕ್ಕಂತ ಸಮಯದಲ್ಲಿ ಹೌದು ಓಣ್ಯಾಗಿನ ಅಕ್ಕ ತಂಗಿಯಾರು ಏನಂತಾರು? ನಿಲವ್ ಎದ್ದಾಳೆ ಅಂತೇಳಿ ತಾವು ಎದ್ದು ತಮ್ಮ ಅಂಗಳ ಕಸ ಹೊಡೆದು ಅಂಗಳಕ್ಕೆ ನೀರು ಹೊಡೆದು ಅಂಗಳದಾಗ ರಂಗೋಲಿ ಹಾಕಿ ತಮ್ಮ ಮನ್ಯಾಗ ಒಳ್ಳಿಗೊಬ್ಬಿ ಹಾಕಿ ಕಲ್ಲಿಗೆ ರಾಗ ಮಾಡಿ ಹಾಡ್ತಾರ. ಅವ್ರೇನ್ ಹಾಡ್ತಾರ? ಏನಂತ ಹಾಡ್ತಾರು? ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ, ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ, ಬನ್ನಿಯ ಮುಡಿಯಾಕ ಮಗ ಇಲ್ಲ, ಆರುತಿ ಮಾಡಾಕ ಮಗಳಿಲ್ಲ. ಹೌದು. ಒಬ್ಬಕ್ಕೆ ಅಕ್ಕ ಇದನ್ನ ಹಾಡ್ಯಾಳಂದ್ರ ಮತ್ತೊಬ್ಬಕ್ಕೆ ಅಕ್ಕ ಏನ್ ಹಾಡ್ತಿಳು? ಏನ್ ಹಾಡ್ತಾಳ್ರಿಪ್ಪ? ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ, ಬಂಜಿಯ ಮನೆಯಾಗ ಬಂಗಾರ ಒಳಕಲ್ಲ, ಬನ್ನಿಯ ಮುಡಿಯಾಕ ಮಗ ಇಲ್ಲ, ಆರುತಿ ಮಾಡಾಕ ಮಗಳಿಲ್ಲ ಅಂತ ಹೇಳಿ ಹೇಳಿದಾಗ ಹೌದು ಈಕ್ಯಾನ ಹಾಡ್ತಿಳು? ಏನಂತ? ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನೆಯಾಗ ಅಂಜೂರಿ ಗಿಡ ಹುಟ್ಟಿ, ಟೊಂಗೆಲ್ಲ ಕಾಯಾಗಿ ಕಾಯಿಯ ಕಡಿಲಾಕ ಗಿಳಿರಾಮ ಇಲ್ಲ. ಹೌದು. ಈ ನಿಂದಾದ ಮಾತು ಕೇಳಿ ಗುರುಸಿದ್ದಪ್ಪ ಶೆಟ್ರ ಮಡಿದ ತಾಯಿ ನಿಲ್ಲವ ಹಾಡ್ತಿಳು. ಏನಂತ? ಬಾಲ ನಿಲ್ಲದ ಬಾಲಿಯದ ಯಾತರ ಜನ್ಮ, ಬಾಲ ನಿಲ್ಲದ ಬಾಲಿಯದ ಯಾತರ ಜನ್ಮ, ಬಾಳೆಯಲ್ಲಿ ಹಾಸುಂಡು ಬೀಸಿ ಒಗದಂಗ ಅಂತ ಹೇಳಿ. ಹೌದು. ಇದು ಅರಿವು ಯಾರಿಗಾಯ್ತು? ಯಾರಿಗ್ರಿ ಸರ? ಓಣ್ಯಾಗಿರ್ತಕ್ಕಂತ ಕಟ್ಟಿ ಮೇಲೆ ಕುಳಿತಿರ್ತಕ್ಕಂತ 4 ಮಂದಿ ಹಿರಿಯರಿಗೆ ಅರಿವಾಯ್ತು. ಹೌದು. ಇವ್ರ 4 ಮಂದಿ ಹಿರಿಯರು ಮಾತಾಡ್ಕೊಂಡು ಏನ್ ಮಾಡ್ತಾರು? ಗುರುಸಿದ್ದಪ್ಪ ಶೆಟ್ರ ಮನೆಗೆ ಹೋಗಿ ಹೇಳ್ತಾರ. ಏನಂತ? ಗುರುಸಿದ್ದಪ್ಪ, ನಿಮ್ಮ ಮನ್ಯಾಗ ನೀವು ಮಡಿದ ಇಂತ ದುಃಖ ಮಾಡಿ ಹಾಡ್ತಾಳ. ಹೌದು. ನಿಮಗೆ ಸಂತಾನ ಬೇಕಾಗಿತ್ತಾರ. ಎಲ್ಲಿ? ಗಜದಂಡ ಗುರುವಿನ ಮಟ್ಟಕ್ಕೆ ಹೋರಿಪ್ಪ. ಹೌದು. ಗಜದಂಡ ಗುರುಗಳ ಕಡೆ ಹೋದ್ರ ನಿಮ್ಗೆ ಆಶೀರ್ವಾದ ಮಾಡ್ತಾರ ಅಂತ ಹೇಳಿ 4 ಮಂದಿ ಹಿರಿಯರು ಹೇಳಿದ ಕಾಲಕ್ಕೆ ಹೌದು ಅವಾಗ ಸೋಮವಾರ ದಿವಸ ಸತಿಪತಿ ಸೂರ್ಯೋದಯಕ್ಕೆ ಜಾಮ ಜಳಕ ನೇಮ ನಿಷ್ಠೆಯನ್ನು ಮಾಡಿಕೊಂಡು ಬಿಜಾಪುರ ಪಟ್ನಾ ಬಿಟ್ಟು ಎಲ್ಲಿ ಹೋದ್ರಿಪ್ಪ? ಗಜದಂಡ ಗುರುವಿನ ಮಠಕ್ಕೆ ಹೋದ್ರು. ಹೌದು. ಗಜದಂಡ ಗುರುವಿನ ಮಠಕ್ಕೆ ಹೋಗಿ ಸತಿಪತಿಗಳು ಇಬ್ರು ಹೋಗಿ ಗುರುವಿನ ಪಾದಿನ ಮೇಲೆ ನಮಸ್ಕಾರ ಮಾಡಿ ಕೇಳ್ತಾರ. ಏನಂತ ಕೇಳ್ತಾರ? ಭಗವಂತ ಭಗವಂತ, ನಾವು ಬಿಜಾಪುರ
ಬಿಜಾಪುರದಿಂದ ಇಲ್ಲಿಗೆ ಹಂಬಲಿಟ್ಟು ಬಂದದೀವು. ಹೌದು. ನಮ್ಮ ಹೊಟ್ಟೆಲೆ 24 ವರ್ಷ ಮಕ್ಕಳಿಲ್ಲ. ಇಲ್ಲ. ನಮಗೆ ಬಂಸ್ತಾನ ಪಟ್ಟ ಬಿಡಿಸಿ ಹೌದು. ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತೇವೆ ಹೇಳಿ ಗುರುವಿನ ಪಾದಿಗೆ ಬಿದ್ರು. ಹೌದು. ಅವಾಗ ಗುರುಗಳು ವಿಚಾರ ಮಾಡ್ರು. ಏನಂತ ಮಾಡಿದ್ರು? ಬಿಜಾಪುರದಿಂದ ಇಲ್ಲಿ ತನ ಬಂದಾರ. ಇವ್ರು ಭೋಗದಾಗ ಏನೈತಿ ನೋಡ್ಬೇಕಂತೇಳಿ ಗುರುಗಳ ಪಂಚಾಂಗ ತೆಗೆದ್ರು. ಪಂಚಾಂಗ ತೆಗೆದು ಎಷ್ಟು ಗುಣಾಕಾರ ಹಾಕಿ ಗಣಿತ ಹಾಕಿ ಲೆಕ್ಕ ಮಾಡಿ ತೆಗೆದ್ರು. ಹೌದು. ಗುರುಗಳ ಮಾರಿ ಸಣ್ಣ ಮಾಡಿ ಗುರುಸಿದ್ದಪ್ಪ ಶೆಟ್ರಿಗೆ ತಾಯಿ ನಿಲ್ಲೋ ಒಂದು ಮಾತು ಹೇಳ್ತಾರ. ಏನಂತ ಹೇಳಿದ್ರಿ ಸರ? ಗುರುಸಿದ್ದಪ್ಪ ಶೆಟ್ರು ತಾಯಿ ನಿಲ್ಲವ ಹಂಬಲಿಟ್ಟ ಬಿಜಾಪುರದಿಂದ ಇಲ್ಲಿಗೆ ಬಂದಿರಿ ಕರೆ ಬಂದಿರಿ. ನಿಮ್ಮ ಭೋಗದಾಗ ಮಕ್ಕಳಿಲ್ಲ ಅಂತೇಳಿ ಗುರುಗಳು ಹೇಳ್ಬಿಟ್ರು. ಹೌದು. ಯಾವಾಗ ಗುರುಗಳು ಇಂತ ಮಾತು ಹೇಳ್ರು ತಾಯಿ ನೀಲಮ್ಗ ಅರಮನೆ ಕುರಿ ಹರ್ತಂಗ ಆಯ್ತು, ಮುಗಲ್ ಕಡ್ಕೊಂಡು ಮ್ಯಾಲ ಬಿದ್ದಂಗ ಆಯ್ತು. ಕಣ್ಣಾಗಿ ನೀರು ಏಕಾಕಾರ ಹರಿಲಾಕತ್ತು. ಮಠ ಬಿಟ್ಟು ಹೊರಗೆ ಮಠದ ಅಂಗಳದಾಗ ಬಂದಳು. ಹೌದು. ಮಠದ ಅಂಗಳದಾಗ ಬರ್ದಕ ಏನಾಯ್ತು? ಏನಾಯ್ತ್ರಿ ಸರ? ಆ ಮಠದ ಅಂಗಳದಾಗ ಒಂದು 15 ವರ್ಷದ ಹುಡುಗ ತೊಗರಿ ಕಟ್ಟಿಗೆ ಬಾರ್ಗಿ ತಗೊಂಡು ಕುದುರೆ ಕಾಲನ್ನ ಕಸ ಹೊಡಿತಿದ್ದ. ಹೌದು ಹೌದು. ಈ ತಾಯಿ ಹೇಳುದು ನೋಡಿ ಹುಡುಗ ತೊಗರಿ ಕಟ್ಟಿಗೆ ಬಾರ್ಗಿ ಅಲ್ಲೇ ಒಗದ ಓಡ್ಕೊತ ಬಂದ ತಾಯಿ ಕೇಳ್ತಾನ, ಏನಂತ ಯವ್ವಾ ಈ ಮಠಕ್ಕೆ ಬಂದವ್ರು ಯಾರು ಕಣ್ಣೀರು ಹಾಕಿಲ್ಲ ಅಂತ ದುಃಖ ನಿನಗೆ ಏನಾಗಿತ್ತು ತಾಯಿ ಅಂದಾಗ ಅವಾಗ ಏನ್ ಹೇಳ್ತಾರೋ? ಅವಾಗ ತಾಯಿ ನೀಲಂ ಹೇಳ್ತಾಳ, ಏನ್ರಿ ಸರ? ಯಪ್ಪ ಹಂಬಲಿಟ್ಟು ಗಜದಂಡ ಗುರುವಿನ ಮಠಕ್ಕೆ ಬಂದೀವಿ. ಗುರುಗಳ ನಮ್ಮ ಭೋಗದಾಗ ಮಕ್ಕಳು ಹೇಳ್ತಮ್ಮ ದುಃಖ ಆಗೈತಿ ಅದಕ್ಕಳ್ಳಾಕತ್ತೀನಿ ಅಂದ್ರು. ಹೌದು ಹೌದು. ಅವಾಗ ಹುಡುಗ ಹೇಳ್ತಾನ, ಏನ್ರಿ ಸರ? ತಾಯಿ ಗುರುನಾಥ್ ಯಾವ್ದ್ರೆ ಲೋಕದ ಚಿಂತೆ ಆಗಿರ್ಬೇಕು ಅಥವಾ ಪುಟ ತೆಗೆತಿರುವುದ್ರಾಗ ಒಂದು ಪಾನ ಹೆಚ್ಚಿಗೆ ಬಿದ್ದಿರ್ಬೇಕು. ಹೌದು. ಅಥವಾ ಹೆಸರಿನ ಅಕ್ಷರದಾಗ ತಪ್ಪಿರ್ಬೇಕು. ತಾಯಿ ನೀನ್ ಚಿಂತೆ ಮಾಡಬೇಡ ಬಾ ಇಲ್ಲ ಅಂದ. ಅದೇ ಮಠದ ಅಂಗದಾಗ ಒಂದು ಪತ್ರಿ ಗಿಡ ಇತ್ತು. ಹೌದು. ಆ ಪತ್ರಿ ಗಿಡದ ಬಡ್ಡೆ ಕರ್ಕೊಂಡು ಹೋಗಿ ಹುಡುಗ 5 ದಳ ಪತ್ರಿ ಹರಿದು ತಾಯಿ ಹುಡ್ಯಾಕ ಕೈ ಇಟ್ಟು ಹೇಳ್ತಾನ, ಏನಂತ? ಇವಾಗ 1 ವರ್ಷ ತುಂಬಿದ್ರಾಗ ಗಂಡಸ ಮಗ ಹುಟ್ಟಿ ಬರ್ತಾನ. ಹುಟ್ಟಿದ ಮಗನ ಇದೇ ನನ್ನ ಗುರುವಿನ ಮಠಕ್ಕೆ ಬಂದ ಜವಳು ತಕೊಂಡು ಹೋಗ್ಬೇಕಂತೇಳಿ ಹುಡುಗ ಹೇಳ್ದ. ಹೌದಾ? ಇಟ್ಟಾಗುದ್ರಾಗ ಶೆಟ್ರ ಮಠದಾಗಿಂದ ಎದ್ದು ಹೊರಗೆ ಬಂದ್ರು. ಬರ್ದಕ ಮಡದ ನೀಲೋ ಹುಡುಗನ ಜೋಡಿ ನಿತ್ತಾಳ. ಹೌದು. ಏ ನೀಲು ಅಲ್ಲಿ ಏನ್ ಮಾಡಾಕತ್ತಿ ಅಂತ ಕೇಳ್ತಾರ. ಇಲ್ರಿ ಮಗ ಇಂತ ಮಾತ್ ಹೇಳ್ಯಾನ. ಏ ಒಳಗೆ ಸಿಂಹಾಸನ ಮೇಲೆ ಕೂತ ಗುರುಗಳು ನಮ್ಮ ಭೋಗದಾಗ ಮಕ್ಕಳಿಲ್ ಹೇಳ್ಯಾರ. ಇದು ಮಠದ ಅಂಗಳ ಕಸ ಹೊಡಿ ಹುಡುಗ ಇದೇನ್ ಹೇಳ್ತೈತಿ ನಡಿ ಹೋಗುನಂದ್ರು. ಹೌದು. ಯಾಕೆ ಲಕ್ರಿ ನಮ್ಮ ಹೊಟ್ಟಲೆ ಸಂತಾನ ಆಗ್ಲಿ ಕಟ್ಟೆ ಹೋಯ್ತು. ಈ ಮಠದಾಗ ಮಗ ಮನ ಸಂತೋಷ ಮಾಡ ನಡ್ರಿ ಸತಿಪತಿ ಕೂಡಿ ಇಬ್ರು ಬಿಜಾಪ್ ಬಂದ್ರು. ಆ ಹುಡುಗ ಮಾಡಿದ ಆಶೀರ್ವಾದ. ಹೌದು. 1 ವರ್ಷ ತುಂಬಿದ್ರಾಗ ಗಂಡಸ ಮಗ ಹುಟ್ಟಿ ಬಂದ. ಮಗ ಹುಟ್ಟಿ ಬಂದ ಆನಂದ ಆಯ್ತು. 6ನೇ ತಿಂಗಳ ಮುಗಿದು 7ರಾಗ ಬಿತ್ತು. ಹೌದು. ಅವಾಗ ಶೆಟ್ರ ಮಾಡಿದ ನೀಲೋ ಹೇಳ್ತಾಳ, ಏನ್ರಿ ಸರ? ಇಲ್ರಿ ಗುರುವಿನ ಮಠಕ್ಕೆ ಜಡಿ ತೆಗಿಲಾಕ್ ಹೋಗು ನಡ್ರಿ ಅಂತೇಳಿ. ಹೌದು. ಎಲ್ಲಾ ಮಾಲ್ಗಾಡಿ ಮಾಡ್ಕೊಂಡು ಮಂದಿ ಮಕ್ಕಳು ಕರ್ಕೊಂಡು ಹಿಟ್ಟಕ್ಕೆ ಇರ್ಕೊಂಡು ಹೌದು ಗಜದಂಡ ಗುರುವಿನ ಮಠಕ್ಕೆ ಮಾಲ್ಗಾಡಿ ಬಂದು ನಿತ್ತು. ಸತಿಪತಿ ಇಬ್ರು ಕೂಸಿನ ಹೆಡ್ಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹೋದ್ರು. ಹೌದು. ಹೋಗುದ್ರ ಗುರುಗಳು ಕೇಳ್ತಾರ, ಏನಂತ? ಗುರುಸಿದ್ದಪ್ಪ ಶೆಟ್ರ ತಾಯಿ ನಿಲ್ಲವ್ವ ನಿಮ್ಮ ಭೋಗದಾಗ ಮಕ್ಕಳು ಅಂತ ಹೇಳ್ದವ್ ನಾನೇ. ನಿಮಗ ಮಕ್ಕಳ ಕೊಟ್ಟವ್ರು ಯಾರು? ನನ್ನ ಮಠಕ್ಕೆ ಯಾಕೆ ಜಡಿ ತೆಗಿಲಾಕ್ ಬಂದಿರ್ತಾಳೆ ಗುರುಗಳ ಕೇಳ್ತಾರ. ಹೌದು. ಅವಾಗ ಸತಿಪತಿಗಳು ಹೇಳ್ತಾರ, ಏನ್ ಹೇಳಿದ್ರಿ ಸರ? ನಿಮ್ ಮಠದ ಅಂಗಳದಾಗ ಕಸ ಹೊಡಿತಾ ನೋಡ್ರಿ ಸಣ್ಣ ಹುಡುಗ ಸಿದ್ದಪ್ಪ ಹೇಳ್ಯಾನ. ಹೌದು. ಅವಾಗ ಗುರುಗಳಿಗೆ ಸಿಟ್ಟು ಬತ್ತು. ಹೌದು. ಗುರುಗಳ ಮಠದಾಗಿಂದ ಹೊರಗೆ ಬರ್ದಕ್ಕ ಹುಡುಗ ಯಥಾ ಪ್ರಕಾರ ಕಸ ಹೊಡಿತಿದ್ದ. ಅವಾಗ ಗುರುಗಳ ಕರಿತಾರ, ಏನಂತ? ಏ ಸಿದ್ಧ ಇಲ್ಲಿ ಬಾ ಅಂದ. ಹೌದು. ಹುಡುಗ ತೊಗರಿ ಕಟ್ಟಿಗೆ ಬಾರ್ಗಿ ಅಲ್ಲೇ ಹೋಗದ್ ಗುರುವಿನ ಮುಂದೆ ಬಂದ್ ನಿಂತ. ಅವಾಗ ಗುರುಗಳ ಹುಡುಗನ ಕೇಳ್ತಾರ, ಏನಂತ ಕೇಳಿದ್ರಪ್ಪ? ಮಗನ ಇವ್ರು ಭೋಗದಾಗ ಮಕ್ಕಳೆಲ್ಲ ಹೇಳ್ದವನ ಮತ್ತ ಇವ್ರಿಗೆ ನನ್ನ ಮಠದ ಅಂಗಳ ಕಸ ನೀ ಹೊಡೆದು ನಿನಗೆ ಇಂತ ಶಕ್ತಿ ಬಂದೈತೆ ಮಗನ ಇನ್ನ ಮಠದಾಗಿರ್ಬೇಡ ನಡಿ ಹೊರಗಂದ್ರ ಗುರುಗಳು. ಹೊರಗೆ ದಬ್ಬಲ್ಕತ್ರ. ಅವಾಗ ಗುರುಗಳಿಗೆ ಹುಡುಕ್ ಕೇಳ್ತಾನ, ಏನಂತ? ಗುರುನಾಥ ಯಾರು ದಿಕ್ಕಿಲ್ಲ ಕುಳಿಗೇಡಿ ಆಗಿ ಬಂದ್ ನಿನ್ನ ಮಠದಾಗ ನಿತ್ತೀನಿ ಇವತ್ತ ಮಠ ಬಿಟ್ಟು ನಾನು ಹೊರಗೆ ಹಾಕ್ತಂದ್ರ ಹೌದು ನನಗೊಂದು ದಿಕ್ಕು ತೋರ್ಸು ಗುರುನಾಥ. ದಿಕ್ಕಿಗೆ ಹೋಗ್ತಿದ್ದೆ. ಹುಡುಗ ಬಂದು ಗುರುವಿನ ಪಾದ ಹಿಡಿದ. ಹೌದು. ಅವಾಗ ಗುರುಗಳ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರ, ಏನ್ರಿ ಸರ? ಏ ದಕ್ಷಿಣ ದಿಕ್ಕಿಲೆ ಸಂಚಾರ ಮಾಡ್ತಾ ಹೋಗು. 7ನೇ ದಿವಸಿಗೆ ಎಲ್ಲಿ ಹೊತ್ತು ಮುಣದೈತ್ಲ ಅಲ್ಲೇ ವಸ್ತಿ ಹೊಡಿಪ. ಜಗತ್ತಿನಾಗ ನಿನ್ನ ಕೀರ್ತಿ ದೊಡ್ಡದಾಗ್ತದೆ ಗುರುಗಳ ತಲೆ ಮೇಲೆ ಕೈ ಇಟ್ಟು. ಅವಾಗ ಏನಾಯ್ತ್ರಿಪ್ಪ? ಹುಡುಗ ಮಠ ಬಿಟ್ಟು ಹೊಂಟ ಹಾದ. ಎಲ್ಲಿಗೆ ಹೋದ? ಹುಬ್ಬಳ್ಳಿ ದಾಟ ಕಡೆ ಸುಡಗಾಡ ಭೂಮಿಗೆ ಹೋದ. ಹೊತ್ತು ಮುಣಗ್ತು. ಹೌದು. ಅಲ್ಲೇ ವಸ್ತಿ ಹೊಡೆದ. ನಾನು ಗುರು ಹೇಳಿದ ಜಾಗಿದೆ ಇರ್ಬೇಕಂತೇಳಿ ಅಲ್ಲೇ ವಸ್ತಿ ಹೊಡೆದ. ಹೌದು. ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿತ್ತಾರೂಢ ಕೂತಾರೆ ನಾಪ್ತೆ ಬಂಧುಗಳೇ.
ಗುರುವಿನ ಪಾದವನ್ನ ಮುಟ್ಟಿ ಜಗತ್ತಿನಾಗ ಗುರುಗಳಾದವ್ರು ಬಾಳ ಬಂದಿದಾರ. ಬಾಳ ಮಂದಿ ಅದಾರು. ಅಂತ ಇತಿಹಾಸದಾಗ ಬರ್ತಕ್ಕಂತ ಹೌದು ನಮ್ಮ ರಾಮಲಿಂಗೇಶ್ವರ ಮುತ್ಯಾನ ಜಾತ್ರೆ ನಡ್ದದ್ರಿಪ್ಪ ನಡ್ದದ. ಈ ಗುರುವಿನ ಸನ್ನಿಧಿಯಿಂದ ನಾವು ನೀವು ಬಂದ ಕೇಳಿಂದ ಹೌದು ಗುರು ಸನ್ನಿಧಿ ಒಳಗೆ ಏನ್ ಮಾತಾಡ್ತೀವಿ, ಮಾತಾಡಿದ ಮಾತೇ ಗುರುನಾಥ್ ನಮಗ ನಿಮಗೆ ಕೊಟ್ಟು ಕಾಪಾಡ್ತಾನ. ಹೌದು ಅಂತ ಗುರು ಸನ್ನಿಧಿ ಒಳಗೆ ತಾವು ನೀವೆಲ್ಲರೂ ಭಕ್ತಿ ಇಟ್ಟು ಕೊಡಿರಿ. ಹಾ ಹಾ ಈಗಾಗಲೇ ಉಭಯ ತಂಡದವ್ರು ಹೇಳ್ಯಾರ, ಏನ್ರಿಪ್ಪ ಆ ತಂದೆಯವ್ರ ದಾರಿ ಬಿಟ್ಟಾರ, ಹಾ 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 ನಾವ್ಯಾನ ದಾರಿ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಆ ತಂದೆಯವ್ರ ಮಾರ್ಗದಾಗ ಏನೋ ಬದಲಿ ಹಾಡ್ಯಾರ ಅಂತೇಳಿ ಹಾ 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 ತಂದೆಗೆ ಹಾಡು ಟೋಪನ್ ಕಡೆ ಹೋಗ್ಯಾರ. ಅವರು ಹೋಗ್ಯಾರು. ನಮ್ ಕಡೆ ಒಂದು ವಿಷಯ ಮಾತಾಡ್ಯಾರ. ಏನ್ರಿಪ್ಪ ಮಾತದು? ಏನ್ ವಿಷಯ ಮಾತಾಡ್ತಾರೋ, ಹಾ, ಹಾ. ಏನ ಪ್ರಶ್ನೆ ಉತ್ತರಗಳು ಮಾಡ್ತಾರೋ, ಮಾಡ್ತಾರೋ ಏನ್ ಮಾಡ್ತಾರ ಅವ್ರು ಹಾಕಿದ ನೇಮದಾಗ ನಾವು ಹೋಗ್ತೀವಿ ಅಂತಕ್ಕಂತ ಮಾತನ್ನ ಹೇಳ್ಯಾರ. ಹೇಳಿರಿಪ್ಪ ಅವರು. ಬಹಳ ಮೆಚ್ಚುಗೆ ಐತಿ. ಹೌದು ಯಾಕಂದ್ರೆ ಮಗಳೇ ಬಂದಾಳ, ಮಗಳು ಯಾನ್ ಕೇಳ್ತಾಳೆ ಕೇಳಿ ಬೇಕಾದ ಬೇಡಿದ ಕೊಡುವಂತದ, ಏನ್ ಬೇಡ್ತಾಳೆ ಬೇಡಿದ ಕೊಡ್ಬೇಕಂತೇಳಿ ನಮ್ಮಲ್ಲಿತ್ತು. ಹೌದು ಆಕಿನೇ ವಜ್ಜಿ ನಮ್ಮ ಮೇಲೆ ಇಟ್ಟಾಳ. ಹೌದು ನೀವ್ ಯಾನ್ ಕೊಡ್ತೀರಿ ಕೊಡ್ರಿ, ಕೊಟ್ಟಟ್ಟು ಒಯ್ತೀನಿ ಅಂತಕ್ಕಂತ ಮಾತನ್ನ ಮಗಳು ಹೇಳ್ಯಾಳ. ಹೇಳ್ಯಾರು. ಮಗಳು ಹೇಳ್ಯಾಳ ಅಂದ್ರ ಹಾ ಹಾ ಇಲ್ಲೆಲ್ಲಾ ತಾಯಿ ತಂದೆ ಬಳಗ ಬಾಳ ಆನಂದದಿಂದ ಕುಡಿಯದ. ಕೂಡ್ಯಾರಿಪ್ಪ. ಎಲ್ಲರಿಗೆ ಮನ ಮುಟ್ಟುವಾಗ ಮಾತಿರ್ಬೇಕು. ಹೌದು ಹೌದಾ? ಹೌದು. ಇಲ್ಲಿ ಒಡ್ಡೋಲಗ ಶಿವಸ್ಥಾನ ಸೇವಾ ನೀವು ಹಾಡ್ತಕ್ಕಂಥದ್ದು ಅದೇ ಐತಿ, ನಾವು ಮಾಡ್ತಕ್ಕಂಥದ್ದು ಅದೇ ಐತಿ. ಅದೇ ಐತಿ. ಇದ್ರೊಳಗೆ ಯಾನ ಬದಲಿ ಆಗಂಗಿಲ್ಲ. ಆಗಂಗಿಲ್ಲ. ವಿಷಯ ಅನ್ನೋದು ಇವತ್ತ ಏನ್ರಿಪ್ಪ ವಿಷಯ? ವಿಷಯ ಹಾ ಹಾ ಇವತ್ತ ತಂದೆ ಮಗಳು ಒಂದೇ ವೇದಿಕೆ ಮೇಲೆ ಕೂಡಿರಿ. ಹೌದಾ? ಹೌದು. ಏನ ಕೂಡುದ ಶ್ರೇಷ್ಠ. ಹಾ ಹಾ ನಾಳೆ ಮಗಳನ್ನ ಮದುವೆ ಮಾಡಿ ಕೊಟ್ಟಿವಿ ಅಂದ್ರ ಹೌದು ಮಗಳ ಮನಿ ಬಿಟ್ಟು ಹೋಗುದಾಕೈತಿ. ಹಾ ಹಾ ಅವತ್ತ ತಂದೆ ಮಗಳು ಅಗಲುದು ಬರ್ತೈತಿ. ಹೌದು ಅಗಲುದು. ಏನ ಕೂಡುದು ಶ್ರೇಷ್ಠ, ಹಾ ಹಾ ಏನ ಅಗಲುದು ಶ್ರೇಷ್ಠ. ಕೂಡುದು ಶ್ರೇಷ್ಠ ಏನ್ ಅಗಲುದು ಶ್ರೇಷ್ಠ? ಇವತ್ತು ಮಾತ್ರ ಕುಡಿಯವು ನನ್ನ ಮನ ಮಾತ್ರ ಸಂತೋಷ ಆಗ್ಯದ. ಆಗ್ಯಾದ. ತಂದೆ ಮಗಳು ಕುಡಿಯವತ್ತೇಳಿ. ಹೌದು. ಇಲ್ಲ ಬಾಬಾ ಕುಡುದೇ ಚಲೋ ಅಂತ ವಾದ ಅವ್ರು ಹಿಡ್ಕೊಂಡ್ರ ಅಂದ್ರ ಹಾ ಹಾ ಇಲ್ಲವಾ ಇಂದಿಲ್ಲ ನಾಳೆ ಕೊಡಬೇಕಾಕೈತಿ ಅಗಲು ಅಂತ ಯಾಳೆ ಬರ್ತೇಳಿ ನಾ ಮಾತಾಡ್ಬೇಕು. ನಾವು ಮಾತಾಡ್ಬೇಕಾಗತ್ತ. ಇಲ್ಲಪ್ಪ ನಾವೊಮ್ಮೆ ಕಡೆ ಕಾಯಕನೇ ಅದನ್ನೇ, ಹಾ ಹಾ ನಾವೊಮ್ಮೆ ಅಗಲಾಕನೇ ಅದನ್ನ. ಹೌದು. ನಾ ಏನು ಕೂಡಕ್ಕೆಲ್ಲ ಅಂತಕ್ಕಂತ ಮಾತು ಹಿಡ್ಕೊಂಡು ಅವ್ರು ಅಗಲುದು ಹಿಡಿದ್ರೆ ನಾವು ಕುಡಿದು ಹಿಡಿದೈತಿ. ಹಿಡಿದೈತಿ. ಎರಡು ವಿಷಯ ಇಟ್ಟಿವು. ಹೌದು. ಅದಕ್ಕೆ ಟೋಪಾಣಿ ನಿನಗೆ ಮಾತು ಕೇಳ್ಯಾರ. ಹಾ ಹಾ ಯಾವಲ್ಲಿ ಏನೇನು ಹಾಡಿ ಅವ್ರಿಗೆ ತಿಳಿಸ್ಕೊಟ್ಟ ಒಂದು ಸತ್ಯವಾಗಿರ್ತಕ್ಕಂಥ ಸುಂದರ ಚಾಲ ಹಾಡಿ ಹಾಡಿ ಉಭಯ ತಂಡಕ್ಕೆ ಮತ್ತೆ ಪಾಳೆ. ಹಲೋ 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 ಮಾನವರು ದರಕ್ಕಾಗಿ ಮರದಕ್ಕಾಗಿ